ಇವತ್ತು ನಾನು ರುಚಿಕರವಾದ ಬೆಣ್ಣೆ ಮುರುಕು ಮಾಡಿ ತೋರಿಸ್ತಾ ಇದ್ದೇನೆ. ಈ ಬೆಣ್ಣೆ ಮುರುಕು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ತುಂಬ ಬೇಗನೆ ಮಾಡ್ಕೋಬಹುದು, ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದು. ಕಡಿಮೆ ಸಾಮಗ್ರಿಗಳನ್ನು ಕೂಡ ಇದಕ್ಕೆ ಬೇಕಾಗುತ್ತೆ. ಬೇಕರಿಗಳಲ್ಲಿ ನೀವು ನೋಡಿರ್ತೀರ, ಪಾಕೆಟ್ಗಳಲ್ಲಿ ಮಾಡಿಟ್ಟಿರ್ತಾರೆ. 100 ರೂಪೀಸ್ಗೆ ತುಂಬಾ ಕಡಿಮೆ ಬರುತ್ತೆ. ಅದು ಯಾವಾಗ ಕರೆದಿಟ್ಟಿರ್ತಾರೋ ಏನೋ ಅಂತ ಒಂದು ಮೈಂಡಲ್ಲಿ ನಮ್ಗೆ ಇದ್ದೇ ಇರುತ್ತೆ. ಅದ್ರ ಬದಲಾಗಿ ನಾವು ಫ್ರೆಶ್ ಆಗಿ ಮನೇಲಿ ಮಾಡ್ಕೋಬಹುದು. ಒಂದು ಸಲ ಮಾಡಿಟ್ರೆ 15 ದಿವಸವರೆಗೂ ನಾವು ಅದನ್ನು ಏರ್ಟೈಟ್ ಡಬ್ಬಿನಲ್ಲಿಟ್ಟರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇವತ್ತಿನ ಟಿಪ್ಸಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಾಡಿರೋ ಅಡುಗೆಗೆ ಉಪ್ಪು ಜಾಸ್ತಿ ಆದರೆ ಅದನ್ನು ಕಡಿಮೆ ಯಾವ ಥರ ಮಾಡ್ಕೊಳ್ಳೋದು ಅಂತ. ಸಾಂಬಾರಿಗೆ ಗ್ರೇವಿಗಳಿಗಾದರೆ ನಾವು ಆಲೂಗಡ್ಡೆನ ಮೇಲಿರೋ ಸಿಪ್ಪೆನ ತೆಗೆದು ಅದನ್ನು ಕಟ್ ಮಾಡಿ ಸಾಂಬಾರಿಗೆ ಗ್ರೇವಿಗೆ ಹಾಕಿ ಬೇಯಿಸೋದ್ರಿಂದ ಈ ಆಲೂಗಡ್ಡೆ ಉಪ್ಪನ್ನ ಎಳ್ಕೊಳ್ಳುತ್ತೆ. ಹಾಗಾಗಿ ಉಪ್ಪು ಸ್ವಲ್ಪ ಸಾಂಬಾರಿಗೆ ಗ್ರೇವಿ ಕಡಿಮೆ ಆಗುತ್ತೆ. ಇನ್ನೊಂದೇನು ಅಂದರೆ, ಆಲೂಗಡ್ಡೆ ಇಲ್ಲ ಅಂದರೆ ಗೋಧಿ ಹಿಟ್ಟು ಇರುತ್ತಲ್ಲ, ಆ ಗೋಧಿ ಹಿಟ್ಟನ್ನ ನಾವು ಗಟ್ಟಿಯಾಗಿ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಸಾಂಬಾರಿಗೆ ಗ್ರೇವಿಗೆ ಹಾಕಿ ಬೇಯಿಸೋದ್ರಿಂದ ಅದು ಕೂಡ ಉಪ್ಪು ಎಳ್ಕೊಳ್ಳುತ್ತೆ. ಪಲ್ಯಗಳಿಗಂದರೆ ನಾವು ಸ್ವಲ್ಪ ನಿಂಬೆ ಹಣ್ಣು ಈ ಥರ ಹುಳಿ ಹಿಂಡೋದ್ರಿಂದ ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಇವತ್ತಿನ ಟಿಪ್ಸು. ಬನ್ನಿ ಬೆಣ್ಣೆ ಮುರುಕು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ, ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನೋಡಿ, ನಾನು ಬೆಣ್ಣೆ ಮುರುಕು ಮಾಡೋದಕ್ಕೆ 2 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ, ಕಡಲೆಪಪ್ಪು ಅಂತಾರೆ, ಪುಟಾಣಿ ಅಂತಾರೆ, ಇದನ್ನು ಅರ್ಧ ಬಟ್ಲಷ್ಟು. ಇದು ಕಡಲೆಬೇಳೆ ಹಿಟ್ಟು, ಬೇಸನ್ ಹಿಟ್ಟು ಕಡಲೆಬೇಳೆ ಹಿಟ್ಟು ಎರಡೂ ಹೇಳ್ತಾರೆ, ಅದು ಅರ್ಧ ಬಟ್ಲು. ಬೆಣ್ಣೆ 2 ಟೇಬಲ್ ಸ್ಪೂನಷ್ಟು, ಜೀರಿಗೆ 1/4 ಟೇಬಲ್ ಸ್ಪೂನಷ್ಟು, ಅಜ್ವೇನು ಓಂಕಾಳು ಎರಡೂ ಹೇಳ್ತಾರೆ, ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಬೇಕಾಗುವಷ್ಟು ಎಣ್ಣೆ. ನೋಡಿ, ಮೊದಲಿಗೆ ನಾನು ಈ ಕಡಲೆಪಪ್ಪನ್ನ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದು ನೈಸಾಗೆ ಪೌಡ್ರ್ ಮಾಡ್ಕೋಬೇಕು, ತರ್ತರಿ ಇರಬಾರ್ದು. ನೈಸಾಗಿ ಬಂದರೆ ಮುರುಕು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಪೂರ್ತಿಯಾಗಿ ಪೌಡ್ರ್ ಆಗಬೇಕು, ಕೈಗೆ ತರಿ ಹತ್ತಬಾರ್ದು. ಈಗ ನಾನು ಒಂದು ಬೌಲಲ್ಲೆಲ್ಲ ಕಲಿಸ್ತಾ ಇದ್ದೀನಿ. 2 ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ ಬಟ್ಲಷ್ಟು ಕಡಲೆಬೇಳೆ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಇದು ಆಗಲೇ ಪೌಡ್ರ್ ಮಾಡ್ಕೊಂಡಿರೋ ಪುಟಾಣಿ ಹಿಟ್ಟಿದು. ಇದು ಓಂಕಾಳು 1/4 ಟೇಬಲ್ ಸ್ಪೂನಷ್ಟು, ಜೀರಿಗೆ 1/4 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈ ಬೆಣ್ಣೆ ಮೆತ್ತಗಿದ್ರೆ ಹಾಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಾಯಿಸ್ಬಿಟ್ಟು ಇದನ್ನು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಒತ್ತಿ ಹಿಡಿದ್ರೆ ಈ ಥರ ಗಂಟು ಥರ ಬರಬೇಕು, ಆವಾಗಲೇ ಮುರುಕು ಚೆನ್ನಾಗಿ ಬರುತ್ತೆ. ಆ ಥರ ಆಗಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ಇದು ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ, ಅದೇ ಥರ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ನೋಡಿ, ನಾನಿದು ಚಕ್ಲಿ ಮಣಿಗೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಈ ಥರ ಎಣ್ಣೆ ಹಚ್ಚೋದ್ರಿಂದ ಚಕ್ಲಿ ಚೆನ್ನಾಗಿ ಬೀಳುತ್ತೆ. ಹಾಗಾಗಿ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಹಾಕ್ಬೇಕು ನಾವು ಹಿಟ್ಟನ್ನ. ನೋಡಿ, ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ನಾವು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಪೂರ್ತಿಯಾಗಿ ಹುರ್ಕೋಬೇಕು. ಒಂದು 2ರಿಂದ 3 ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಮುರುಕು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಅದಕ್ಕೆ ಬೇಕು ಅಂದರೆ ನೀವು ಈ ಥರ ಕರಿಬೇವು ಕಡ್ಡಿ ಸಮೇತ ಹಾಕಿಬಿಟ್ಟು ಎಣ್ಣೆಯಿಂದ ತೆಗೆದು ಆ ಮುರುಕು ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರುಚಿಕರವಾದ ಬೆಣ್ಣೆ ಮುರುಕು ನೀವು ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.